ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಕೈವಾರದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಯ 1997-98ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಪಾಠ ಹೇಳಿ ಜ್ಞಾನಾರ್ಜನೆ ಮಾಡಿಸಿ ಬದುಕಿಗೆ ಬೆಳಕಾದ ಶಾಲಾ ಶಿಕ್ಷಕರನ್ನು ಎಂದಿಗೂ ಮರೆಯಬಾರದು ಮತ್ತು ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿ ಎಂದು ಕೈವಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಯ ಕಾರ್ಯದರ್ಶಿ ರೋಜರ್ ಅವರು ತಿಳಿಸಿದರು. 1997-98ನೇ ಸಾಲಿನಲ್ಲಿ ಕೈವಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಸಹಪಾಠಿ ಸ್ನೇಹಿತರ ಬಳಗದಿಂದ ಕೈವಾರ ಕ್ರಾಸ್ ಬಳಿ ಇರುವ ಜಿಕೆ ಇಲ್ವ್ಯೂ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗುರುಗಳ ಸೇವೆಯನ್ನು ಸ್ಮರಿಸುವುದು ಮತ್ತು ಅವರಿಗೆ ಪ್ರತ್ಯಕ್ಷವಾಗಿ ಧನ್ಯತೆ ಸಮರ್ಪಣೆ ಮಾಡುವುದು ಸಾರ್ಥಕ ಕಾರ್ಯ. ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಹಿರಿಯ ವಿದ್ಯಾರ್ಥಿಗಳು 27 ವರ್ಷಗಳ ನಂತರ ಒಂದೆಡೆ ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯೋಪಾಧ್ಯಾಯ ಚಂದ್ರಪ್ಪ, ಸಹಶಿಕ್ಷಕ ಆರ್ ಗಣೇಶ್, ಕನ್ನಡ ಶಿಕ್ಷಕ ಕೃಷ್ಣಪ್ಪ ಮಾತನಾಡಿದರು. ನಂತರ ಹಳೆಯ ವಿದ್ಯಾರ್ಥಿಗಳು ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡರು. ಶಿಕ್ಷಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಶಂಕರಪ್ಪ, ಲಾಯರ್ ಮಂಜು, ಜಂಗಂಶಿಗಳ್ಳಿ ಮಂಜು, ವಿಷ್ಣುಕುಮಾರ್, ಎಲ್ ಚಂದ್ರಶೇಖರ್, ಅರುಣ, ಆರತಿ, ಸುಜಾತ, ಜ್ಯೋತಿ, ರಜನಿ, ಗಿರಿಜಾ ಸೇರಿದಂತೆ ಮತ್ತಿತರ ಗೆಳೆಯರು ಉಪಸ್ಥಿತರಿದ್ದರು. ನಂಗೆ PUC ಓದ್ಬೇಕಾದ್ರೆ ಅಲ್ಲೂ ಫ್ರೀ ಸೀಟ್ ಸಿಕ್ತು, ಒಳ್ಳೆ ಲೆಕ್ಚರರ್ ಸಿಕ್ಕಿದ್ರು, ಒಳ್ಳೆ ಒಂದು ಕೋಚಿಂಗ್ ಸಿಕ್ತು. ಮತ್ತೆ ಆ ಇಂಗ್ಲಿಷ್ ಅಂತ ಹೇಳಪ್ಪ ಅಂದ್ರೆ ಇದುವರೆಗೂ ನಾನು ಎಲ್ಲೂ ಟ್ಯೂಷನ್ಗೆ ಹೋಗ್ದಿರ ನಮ್ಮ PUC ಆಗಿರೋದು ಎಲ್ಲ ಟ್ಯೂಷನ್ ಹೋದ್ರು ಸರ್. ಇವಾಗ ಇಲ್ಲಿ ಮೆರಿಟ್ ಸ್ಟೂಡೆಂಟ್ ಇದ್ದಾರೆ, ಅವ್ರಿಗೇನು ಅಷ್ಟು ಟ್ಯೂಷನ್ ಅವಶ್ಯಕತೆ ಇಲ್ಲ, ನಾವು ಅವರ ಸ್ಟೂಡೆಂಟು. ನೀವೊಂದು ಇಂಗ್ಲೀಷಲ್ಲಿ ಏನು ನನಗೆ ಅವತ್ತು ಮಾಡಿಬಿಟ್ಟಿದ್ರು ಪಾಠ, ಗ್ರಾಮರ್ ಆಗಿರ್ಬೋದು, PUC ಆಗಿರ್ಬೋದು, LLB ಆಗಿರ್ಬೋದು, ಎಲ್ಲೂ ಟ್ಯೂಷನ್ಗೆ ಹೋಗಿದ್ರೆ ನನ್ನ ಸಹ ಇದರಲ್ಲಿ ಓದ್ಕೊಂಡು ನಾನು ಟಾಪರ್ ಆಗಿ ಆಚೆ ಬಂದಿದ್ದೀನಿ. LLB ಅಂದರೆ ನಿಮಗೆ ಆವರೇಜ್ ಮಾರ್ಕ್ಸ್ ಎಷ್ಟು ಗೊತ್ತಾ? 45 ಈಕ್ವಲ್ ಟು ಸೆಕೆಂಡ್ ಕ್ಲಾಸ್. ಎಲ್ಲ ತೀರಿ ಇರ್ತದೆ, 4 ಕ್ವಶನ್ 5 ಕ್ವಶನ್ ಇರ್ತದೆ, ಫುಲ್ ಚಾಪ್ಟ್ರೇ ಬರೀಬೇಕು. ಅಂತ ಇದರಲ್ಲೂ ಕೂಡ ಎಲ್ಲೂ ಕೂಡ ನಾನು ಬ್ಯಾಕ್ ಆಗಿದ್ದೆ. ನಮ್ಗೆಲ್ಲರೂ ಬೈಯೋರು, ಈ ನನ್ನ ಮಗನ ಹಾಸ್ಟೆಲ್ ಓದ್ಕೊಂಡು ಗೌರ್ಮೆಂಟ್ ಫೀಸ್ ಕಟ್ಕೊಂಡು ಇವನು ಕಾಲೇಜ್ ಟಾಪರು ಅಂತ. ಅದೇನಂದ್ರೆ ಇವ್ರು ವ್ಯಕ್ತಿರೋ ಬೇಸಲ್ಲಿ ಬಂದೆ ನಾವು ಅಷ್ಟೇ. ಆ ಬೇಸಿಕ್ ಯಾವ ಚೆನ್ನಾಗಿತ್ತು ಆ ಇದ್ರಲ್ಲಿ ಹೋದ್ವಿ. ಆ ಒಂದು ಇದುವರೆಗೂ ನಾವು ಸಾಯೋವರೆಗೂ ನಿಮ್ಮ ಋಣದಲ್ಲೇ ಇದ್ದಿತ್ತು ಸರ್, ಅಂದಿಸಕ್ಕಂತೂ ಆಗಲ್ಲ. ದಯವಿಟ್ಟು ಮತ್ತೊಂದು ವಿಷಯ, ನಮ್ಗೆ ಎ ಜಿ ಮಾಸ್ಟರ್ ಏನಂದ್ರೆ ವಿಜ್ಞಾನ ಮಾಡೋರು, ಫಿಸಿಕ್ಸು TCS ಮಾಸ್ಟರ್ ಮಾಡಿದ್ರೆ ವಿಜ್ಞಾನ ಮಾಡೋರು. ಅವರು ಏನನ್ನೋರು ಗೊತ್ತಾ, ಅಕಸ್ಮಾತ್ ಅವರು ಬೈಯೋದು ರೀತಿ ನಮ್ಮ ಕೆಟ್ಟದಾಗ ತಿಳ್ಕೊಬೇಡ್ರಿ. ಹೋಗ ಗುಬ್ಬೆ ಮುಂಡೆ ಹಾಳಾಗಿ ಹೋಗ್ಬಿಡ್ತೀವಿ, ಹೋಗೋ ಇದೇ ಮಾತ್ರ ಬೈತಾ ಇತ್ತು. ಕತ್ತೆ ವಯಸ್ಸಕ್ಕೆ ಹೋಗ ನೀನು ಕೆಲ್ಸಕ್ಕೆ ಬರಲ್ಲ ಹೋಗೋದು. ನಾವು ಕಿವಿಯಲ್ಲಿ ಹಿಂಗೆ ವಿದ್ಯಾರ್ಥಿ ಮಿತ್ರರೇ, 1 ಗಂಟೆಯಿಂದ ಇದುವರೆಗೂ ಅನುಭವಿಸ್ತಾ ಇದ್ದೀವಿ. ಸಂತೋಷ ಆಗಿದೆ, ಖುಷಿಯಾಗಿದೆ. ನಮಗೂ ಸಹ ನಿಮ್ಮೆಲ್ಲರಿಗೂ ಈ ಖುಷಿಯನ್ನ ಹಂಚಿಕೊಳ್ತಕ್ಕಂಥ ಈ ಸಮಯದಲ್ಲಿ ಎಲ್ಲ ನನ್ನ ವಿಷಯ ಆಗ್ಬೋದು, ಎಲ್ಲ ಇತರೆ ಟೀಚರ್ಸ್ ವಿಷಯ ಆಗ್ಬೋದು ಆಲ್ರೆಡಿ ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ದಾರೆ, ಗೊತ್ತಿದೆ. ಹಾಗಾಗಿ ನಾನು ಒಂದೆರಡು ಮಾತು ಮಾತ್ರ ಹೇಳ್ತೀನಿ. ಈಗ ಗಡಿಯಲ್ಲಿ ಯೋಧರು ಭಾರತವನ್ನ ರಕ್ಷಣೆ ಮಾಡೋದಕ್ಕೆ ಕಾಯ್ತಿದ್ದಾರೆ. ಹಗಲಿರುಳೇನೆ ಒಂದು ನಿತ್ಯ ಏನೇ ಕೆಲಸ ಇದ್ರೂ ಎಲ್ಲ ಕೆಲಸವನ್ನ ಬದಿಗೊತ್ತಿ ರೈತರು ಹೊಲದಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ತನ್ನ ಎಲ್ಲ ದೈನಂದಿನ ಚಟುವಟಿಕೆಗಳನ್ನ ಅಥವಾ ಇತರೆ ವಿಷಯಗಳನ್ನ ಎಲ್ಲವನ್ನು ಮರೆತು ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಇದು ಯೋಚನೆ ಮಾಡಿ, ಆಮೇಲೆ ನೀವೇ ಯೋಚನೆ ಮಾಡಿ. ನಂತರ ಇನ್ನ ಇಡೀ ಭಾರತಕ್ಕಾಗಿ ದುಡಿದಂತ ಗಾಂಧೀಜಿಯನ್ನು ಮರಿಬೇಡಿ. ಮೊದಲು ಹೇಳಿದಂತ 3 ವಿಷಯಗಳನ್ನ ಅದನ್ನು ಮರಿಬೇಡಿ. ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಮರಿಬೇಡಿ. ಹಾಗಾಗಿ ಅವ್ರು ಕಳಿಸ್ಬಿಟ್ರು, ನೀನ್ SLC ಪಾಸ್ ಆಗಲ್ಲ ಹೋಗೋ. ಯಾಕಂದ್ರೆ ಸೆಕೆಂಡ್ 8ಲ್ಲಿ ಇದ್ದಿದ್ದು ಏನೋ 240 ಮಾರ್ಕ್ಸ್ ಏನೋ ಬಂದಿತ್ತು ಅಷ್ಟೇ ನನಗೆ. ಆಮೇಲೆ ಚಂದ್ರಪ್ಪ ಸರ್ ಇದ್ರು, 300 ರೂಪಾಯಿ ಫೀಸ್ ಕಟ್ಸ್ಕೊಂಡ್ರು, ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಇದು ಅವ್ರಿಗೆ ಈಗಲೂ ಸಹ ಚಿರಋಣಿ ಆಗ್ತೀನಿ. ಅವ್ರಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರಾಘವೇಂದ್ರ ಪ್ರಸಾದ್ ಮತ್ತೆ ಅವರೆಲ್ಲ ಹೇಳಿದ್ರು, ನನ್ನ ಸ್ನೇಹಿತರೆಲ್ಲ
ಇವೆಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಆಕ್ಚುಲಿ ಆವಾಗ ರಾಘವೇಂದ್ರ ಪ್ರಸಾದ್ ಅವರು ಮತ್ತೆ ಏನು ಶ್ರೀನಿವಾಸು ಇವರೆಲ್ಲಾನು ಅಷ್ಟೇ, ಅವರು ಗೊತ್ತಿರಿ ಎಷ್ಟು ಕಷ್ಟ ಬಿದ್ದು ನಾವೆಲ್ಲ ಬಾಕ್ಸ್ ಎಲ್ಲ ಹಂಚ್ಕೊಂಡು ತಿಂತಾ ಇದ್ವಿ. ಊಟಕ್ಕೆ ಅವಾಗ ತುಂಬಾನೇ ಬಾಧೆ ಇತ್ತು, ನಮ್ಗೆಲ್ಲ ಊಟ ಇರ್ತಾ ಇರ್ಲಿಲ್ಲ. ಸಾಯಂಕಾಲ ನೈಟ್ ಕ್ಲಾಸ್ ಇದ್ ಮಾಡೋವಾಗ ಊಟ ನಾವೇ ಹಂಚ್ಕೊಂಡು ತಿಂತಾ ಇದ್ವಿ. ಅಂತ ಪ್ರಾಬ್ಲಮ್ ಇರ್ತಾ ಇತ್ತು. ಅದರಲ್ಲೂ ಆ ಚಂದ್ರಶೇಖರ್ ನನ್ನ ಪಕ್ಕದಲ್ಲೇ ಕುತ್ಕೊಂಡಿದ್ದ, ಅವನು ಮೊದಲು ಕುಳ್ಳಿಗಿದ್ದ, ಇವಾಗ ಗುಡ್ಡಕ್ಕೆ ಆಗ್ಬಿಟ್ಟವ. ಮೊದಲು ಕುಳ್ಳಗಿದ್ದ. ಸೆಕ್ಷನ್ ಡಿವೈಡ್ ಮಾಡಿದ್ರು. ಒಂದ್ ಸೆಕ್ಷನ್ ಅಲ್ಲಿ ನನ್ನ ಮಾನಿಟರ್ ಮಾಡಿದ್ರು, ಇನ್ನೊಂದು ಸೆಕ್ಷನ್ ಅಲ್ಲಿ ಶಂಕರಪ್ಪನ್ ಮಾಡಿದ್ರು. ನನ್ನ ಸೆಕ್ಷನ್ ನನ್ನ ಪಕ್ಕದಲ್ಲೇ ಇದ್ದ, ಇಷ್ಟೇ ಇದ್ದ. ಇವಾಗ ನೋಡು ನನಗಿಂತ ಉದ್ದ ಆಗ್ಬಿಟ್ಟಿದೆ. ನಾನು ಉದ್ದ ಇದ್ದೆ ಅವಾಗ, ಅವನು ಕುಳ್ಳಕ್ಕಿದ್ದ, ಉದ್ದ ಆಗ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಒಂದು ಶಾಲೆಗಳಿಗಿಂತ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.